ಏನು ನನ್ನ ಹೆಸರು ಬಾಬು, ರೈತ ಜಿಲ್ಲಾಧ್ಯಕ್ಷ ಬಾಬು ಅಂತ ಹಾಸನ. ಇವತ್ತೇನು 2007ರಲ್ಲಿ ಅವ್ರನ್ನ ಬೀರ್ನಳ್ಳಿ ಕೆರೆಯವ್ರನ್ನ ಮನೆ ಆಶ್ರಯ ಯೋಜನೆಯನ್ನು ಕೊಟ್ಟು ಅಲ್ಲಿಂದ ಕೃಷ್ಣನಗರ ಅನ್ನೋದು ಯಾವೊಬ್ಬರೂ ವಾಸ ಇರಲಿಲ್ಲ. ಅಂಥ ಜಾಗದಲ್ಲಿ ಇವರು ವಾಸ ಹೋಗಿ ಎಲ್ಲ ಇದ್ದಾಗ ಅದೇನೋ ರೈತರು ತೊಂದರೆ ಬಂತು ಅಂತ ಅಲ್ಲಿಂದನೂ ಖಾಲಿ ಮಾಡಿಸಿ ಅಲ್ಲಿಂದ ಇಲ್ಲಿಗೆ ಕಳಿಸೋದು, ಇಲ್ಲಿಂದ ಇದು ಮಾಡಿ ಬಡವರಿಗೆ ಎಕ್ಕಡಿಗೆ ಇದ್ದಂಗೆ ಆಗಿದೆ. 72 ಜನ ಮನೆಯೂ ಪಾಪ ಬೀದಿ ಪಾಲೆಲ್ಲ ಆಗಿದೆ. ಆಮೇಲೆ ಇದೆ ಬಂಟೇನಹಳ್ಳಿ ಅಂತ ಇದೆ ಬೇಲೂರು ತಾಲೂಕಲ್ಲಿ. ಅಲ್ಲಿ 30 ವರ್ಷ 40 ವರ್ಷದಿಂದನೂ ವಾಸ ಇದ್ದರು ಜನಗಳು. ಯಾರಿಗೂ ಮಿಲಿಟ್ರಿ ಅವ್ನಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಜಮೀನು ಆಗಿಬಿಟ್ಟಿದೆ ಅವ್ರಿಗೆ ಬಿಟ್ಬಿಡಿ ಅಂದರೆ ಪಾಪ ಅಲ್ಲಿ ಎಲ್ಲ ತೀರಾ ಬರೋ ಜನಗಳು, ಎಲ್ಲ ಜಾತಿ ಜನಗಳಲ್ಲೂ ಜೀವನ ಮಾಡ್ಕೊಂತಾರೆ, ವಾಸ ಮಾಡ್ತಿರೋ ಜನಗಳನ್ನ ಇವತ್ತಿನ ತಗೊಂಡು ಅಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ. ಆಮೇಲೆ ಬಂದು ಅದು ಏನು ನಾವು ಅವ್ರಿಗೆ ಏನು ಮಂಜೂರು ಮಾಡಿದ್ರು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅವ್ರನ್ನ ಬೇರೆ ಜಾಗನೇ ಕೊಟ್ಟು ಈ ಬಡವ್ರನ್ನ ಆ ಮನೇನ ಕೊಟ್ಟು ಅವ್ರನ್ನ ವಾಸ ಮಾಡೋಕ್ಕಂತ ಕೆಲಸ ಮಾಡ್ಕೊಡ್ಬೇಕಂತ ಇದೆ. ಆಮೇಲೆ ಹಲವಾರು ಸರ್ವೇದು ಪ್ರಾಬ್ಲಮ್ ಇದೆ ಜಮೀನುಗಳದು. ಅದು ಜಿಲ್ಲಾಧಿಕಾರಿ ಅವರನ್ನ ಒಂದ್ಸರಿ ಭೇಟಿಯಾಗಿ ಮಾತಾಡಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ಕೋಟಳ್ಳಿ ಚಂದ್ರಶೇಖರ್ ಅವರು ಮೊನ್ನೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಹತ್ರನೂ ಮಾತಾಡಿದ್ದಾರೆ. ಇಲ್ಲಿ ಒಂದ್ಸರಿ ಜಿಲ್ಲಾಧಿಕಾರಿ ಅವರ ಹತ್ರ ಲೋಕಲಲ್ಲಿ ಮಾತಾಡಿ ಏನಂತ ತಿಳಿಸಿ ಅಂತ ಹೇಳಿದ್ರೆ ಆ ವಿಚಾರಕ್ಕೆ ಬಂದು ಇವತ್ತು ಬಡವರು ಬಂದಿದ್ದಾರೆ, ಮಕ್ಕಳು ಸಮೇತ ಕರ್ಕೊಂಡ್ಬಂದವ್ರೆ. ಅವ್ರು ನಮ್ಮ ಒಂದು ದಾರಿ ಆಗಬೇಕು ಅನ್ನೋಕ್ಕೋಸ್ಕರ ಅವ್ರಿಗೆ ದುಡ್ಡಿಗೋಸ್ಕರ ಏನು ಜಾಸ್ತಿ ಏನೂ ಕೇಳ್ತಾ ಇಲ್ಲ. 30-20ರಲ್ಲಿ ಸೈಟಲ್ಲಿ ವಾಸ ಮಾಡ್ತಾವೆ. ಅವ್ನು ಯಾರೋ ನಮಗೆ ಆಗ್ಬಿಟ್ಟಿದೆ ಜಮೀನು ಅಂತ ಹೇಳ್ಬಿಟ್ಟು JCB ತಂದು ಗಲಾಟೆ ಮಾಡೋದು, ಹೊಡೆಯೋದು, ಜನಗಳನ್ನು ಎದುರಿಸೋದು ಈ ಕೆಲಸ ನಡೀತೈತೆ. ಬೇಲೂರು ತಾಲೂಕು ಬೆಂಟನಹಳ್ಳಿ ಅಂತ ಇದೆ, ಅವ್ರಿಗೂ ವಾಸ ಆಗಬೇಕು. ಬೀರ್ನಳ್ಳಿ ಕೆರೆಯಿಂದ ಏನು ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ರು ಅವ್ರನ್ನ ಕೂಡಲೇ ಏನಾರು ಇಲ್ಲಿ ವಾಸ ಮಾಡೋಕ್ಕೆ ಅವ್ರಿಗೆ ಈ ಸರ್ಕಾರದಲ್ಲಿ ಏನಾದ್ರು ಕೊಟ್ಟಿಲ್ಲ ಅಂದರೆ ಅನಿರ್ದಿಷ್ಟ ಕಾಲ ಧರಣಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಜನಗಳನ್ನು ವಾಸ ಇರ್ತದೆ.